ಮತ್ತು ಸಾಧು ಗುಣದಲ್ಲಿ ತುಂಬ ಇರ್ತವೆ. ಕೆಲಸಕ್ಕೆ ಭಾರಿ ಇಂಪಾರ್ಟೆಂಟಾಗಿ ಚೆನ್ನಾಗಿರ್ತದೆ, ಶೋಕಿಗೂ ಇರ್ತದೆ ಸರ್. ನಾವೇ ಹೇಳ್ಬೇಕಂದ್ರೆ ನಾವು ಎಲ್ಲ ಸಂತೆಗೆ ಹೋಗ್ತೀವಿ, ಎಲ್ಲ ಕಡೆನೂ ನೋಡ್ತೀವಿ. ರೈತರಿಗೆ ಎದುರಿಸೋ ಥರ ನಾವು ಹೇಳಲ್ಲ. ಇವತ್ತು 70,000 ರೂಪಾಯಿನಿಂದ 4-5 ಲಕ್ಷ ತನಕ ಬಂಡವಾಳಕ್ಕೆ ದನ ಕಟ್ಟೋಷ್ಟು ಕೆಪಾಸಿಟಿ ಬಂದಿದೆ. ಬಸವಣ್ಣ ದೇವ್ರು ನಂಗೆ ಕಾಪಾಡೋಣ ಸರ್. ಇವಾಗ ಕಲ್ಸೋದಂದಮೇಲೆ ಈಗ ಒಂದಿನ ಈಗ ಜೊತೆಲಿ ಹಿಂಗೆ ಫಸ್ಟು ಹಿಂಗೆ ತೆಗೆ ಕಟ್ಕೊಂಡು ತಿರುಗಾಡಿಸ್ತಿರ್ತೀವಲ್ಲ, ಅದೇ ಕೋಲ್ಗೆ ನಾವು ತಿರುಗಾಡಿಸ್ತಿರ್ತೀವಿ. ಆ ಲೆಕ್ಕಾಚಾರದ ಮೇಲೆ ನಾವು ನೊಗ ಕಟ್ಟಿ ಕಣಿ ಹಾಕ ಬರ್ತದೆ, ಆ ಕಡೆ ಈ ಕಡೆ ಬಿಚ್ಕೊಬಾರ್ದು, ಆ ಥರ ಹಿಡ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಕಾಲಿನ 4-5 ದಿನ. ಸರ್ ಮಾತು ಅಂದರೆ ಅದು ಮೌಖಿಕವಾಗಿ ನಮ್ಗೆ ಅರ್ಥ ಆಗುತ್ತೆ ಸರ್. ಅವು ಬಾಯ್ಬಿಟ್ಟಂತೂ ಮಾತಾಡಲ್ಲ. ಅವ್ರ ರಿಯಾಕ್ಷನು ನಾವು ಬಂದಾಗ, ಈಗ ನಾವು ಎಲ್ಲೋ ಹೋಗಿದ್ದು ಬಂದು ಹುಲ್ಲು ಸ್ವಲ್ಪ ಹಾಕಿರಲ್ಲ, ಇಲ್ಲೊಂದು ಬಂದು ನಮ್ಮ ಮೈಯ ಬಂದು ಅಂತ ಅಂಬ ಅಂತ ಹರ್ಚ್ಕೊತವೆ. ನಾವು 1,12,000 ರೂಪಾಯಿಗೆ ತಗೊಂಡಿದ್ದು. ನಾವು ಈಗ ಒತ್ತಿ ಮಾರೋರಿಂದ ರೈತರಿಗೆ ನೋಡಪ್ಪ ಲಾಭ ಇಲ್ಲ ಅಂತ ಯಾರೂ ಮಾಡಲ್ಲ ಅಣ್ಣ, 4 ದಿನ ಹುಲ್ಲು ಹಾಕಿರೋದಕ್ಕೆ ನಂಗೆ 3,000 ರೂಪಾಯಿ ಲಾಭ ಕೊಟ್ಬಿಟ್ಟು ಅವ್ರು ತಗೊಂಡೋಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮೂರು? ಸರ್ ನಮ್ಮೂರು ಕಾಡುಂಕೊಪ್ಪಲು, ಮೈಸೂರು ಡಿಸ್ಟಿಕ್, ಹುಣಸೂರು ತಾಲೂಕು, ಕಾಡುಂಕೊಪ್ಪಲು ಊರು. ಏನು ತಳಿ ಸರ್ ಇದು? ಸರ್ ಹಳ್ಳಿಕಾರ ಸರ್. ಹಳ್ಳಿಕಾರಲ್ಲಿ ಬೆಟ್ಟದಪುರ ಬರ್ತದೆ ಸರ್. ಬೆಟ್ಟದಪುರ ಹಾಂ ಸರ್, ಬೆಟ್ಟದಪುರ ತಳಿ ಅಂತ ಹೇಳ್ತಾರೆ ಇದು. ಸರ್ ಇದ್ರ ವಿಶೇಷತೆ ಏನು? ಸರ್ ವಿಶೇಷತೆ ಇದು ಏನು ಬೇಗ ತುಟಿ ಬಾಯಿ ಬಿಡಲ್ಲ. ಇದರಲ್ಲಿ ಇಂಪಾರ್ಟೆಂಟಾಗಿ ಪ್ಯೂರ್ ಸೂಜಿ ಮಲ್ಗಿಲಿ ಬೇಗ ಅಲ್ಲಿ ತಡೆಯಲ್ಲ, ತುಟಿ ಬಿಟ್ಬಿಡ್ತವೆ. ಇದು ತುಟಿ ಬಿಡಲ್ಲ, ಮತ್ತು ಕೆಲಸಕ್ಕೆ ಭಾರಿ ಗಟ್ಟಿಯಾಗಿರ್ತದೆ. ಮತ್ತು ಕೊತ್ತಾಬೋದು, ಮತ್ತು ದನ ಆಗೋದು ಭಾರಿ ಚೆನ್ನಾಗಿರ್ತದೆ. ಮತ್ತಿಪ್ಪತ್ತಿಲೆಲ್ಲ ಹೇಳುವಂಗೆ, ಮತ್ತು ಸಾಧು ಗುಣದಲ್ಲಿ ತುಂಬ ಇರ್ತವೆ. ಕೆಲಸಕ್ಕೆ ಭಾರಿ ಇಂಪಾರ್ಟೆಂಟಾಗಿ ಚೆನ್ನಾಗಿರ್ತದೆ, ಶೋಕಿಗೂ ಇರ್ತದೆ ಸರ್. ಏನೇನು ಕೆಲಸಕ್ಕೆ ಉಪಯೋಗ ಆಗುತ್ತೆ ಸರ್? ಇದರಲ್ಲಿ ಕಬ್ಬು ಸುಧಾ ಹೊಡೆದಿದ್ದೀವಿ, ಕಬ್ಬು ಹೊಡಿಬೋದು, ಉಳುಮೆ ಮಾಡ್ಬೋದು, ಏನೇ ರೀತಿ ರೈತರಿಗಾಗಂಥ ಕೆಲಸ ಏನಿದ್ರು ಮಾಡ್ಬೋದು ಸರ್. ಪ್ಯೂರ್ ಹಳ್ಳಿಕಾರ ಸರ್. ನಾವೇ ಹೇಳ್ಬೇಕಂದ್ರೆ ನಾವು ಎಲ್ಲ ಸಂತೆಗೆ ಹೋಗ್ತೀವಿ, ಎಲ್ಲ ಕಡೆನೂ ನೋಡ್ತೀವಿ. ರೈತರಿಗೆ ಎದುರಿಸೋ ಥರ ನಾವು ಹೇಳಲ್ಲ. ಯಾಕಂದ್ರೆ ನಾವೊಬ್ಬ ರೈತರಾಗಿದ್ದೀಗ ಒಬ್ಬನಿಗೆ ಇರೋದೇ ಆಸ್ತಿ 1 ಎಕರೆ ಆಗಿರ್ತದೆ. 1 ಎಕರೆ ಮಾರಿದ್ರೆ ವ್ಯಾಲ್ಯೂಯೇಷನ್ 8 ಲಕ್ಷ ಆಗಿರ್ತದೆ. 8 ಲಕ್ಷ ಬೆಲೆ ಬಾಳೋ ದನ ತಗೊಂಡು ಹೊಲ ಒಳಕ್ಕಾಗತ್ತಾ? ಈ ಥರ ಹೇಳಿ ಕೆಲವರು ಎದುರಿಸ್ತಾರೆ ಜನಗಳಿಗೆ. ಅವ್ರು ತಗೋಗಿ ದನ ತಗೊಳಕ್ಕಾಗತ್ತೆ, ನಮ್ದು ಹಂಗೇನಿಲ್ಲ ಸರ್. ನಿಖರ ಬೆಲೆ ಹೇಳಿರ್ತೀವಿ. ಅದರಲ್ಲೂ ಹೇಳಿದ್ರೆ ವ್ಯಾಪಾರದಲ್ಲಿ 10 20 ಕಮ್ಮಿಯಾಗೆ ಕೊಟ್ಟಿರ್ತೀವಿ, ಕೊಡ್ರಪ್ಪ ತಗೊಳ್ಳಿ ಗೈರಿ ಅಂತ, ಆ ಥರ ಸರ್. ನಾವು ಈಗ ನಮ್ಮ ರೈತರು ಹಾಂ ಸರ್ ಹೇಗೆ ನಂಬಿ ನಿಮ್ಮನ್ನ ಏನು ತೊಂದರೆ ಆಗಲ್ಲ ಸುಗಳಿಗೆ ಹೇಗೆ ನಂಬಿ ನಿಮ್ಮ ಹತ್ರ ನಾವು ಹೊಸ ತಗೋಬೇಕು ಸರ್? ನಾವು ಗ್ಯಾರಂಟಿ ಕೊಡ್ತೀವಿ. ಈಗ ನಮ್ಗೆ ಸಾಮಾನ್ಯ ನಮ್ಗೆ ಗೊತ್ತಿರೋರೇ ನಮ್ಮ ಹತ್ರಕ್ಕೆ ಬರೋದು. ನಮ್ಮ ಅಕ್ಕಪಕ್ಕ ಊರವ್ರು ಆಗ್ಬೋದು, ಬೇರೆ ಹೊರಗಡೆ ಆಗ್ಬೋದು. ಪುಟ್ಟಣ್ಣ ಅಂತ ದನ ತಗೊಂಡ್ರೆ ನೋಡಪ್ಪ ಚೆನ್ನಾಗಿದ್ದು ಗ್ಯಾರಂಟಿ ಕೊಡ್ತೀವಿ. ನೋಡಪ್ಪ ಇವಾಗ ನಾವೇ ಸ್ವಲ್ಪ ದಿನದಲ್ಲಿ ಕೇರ್ ನಗರ ಹತ್ರ ಮಂಚನಹಳ್ಳಿ ಅಂತ ಹೋದೆ, ರವಿಯಣ್ಣ ಅಂತ ಅವ್ರಿಗೆ ಕೊಟ್ಟಿದೆ. ಯಾವ ಥರ ಬರೀ ಇಷ್ಟೊತ್ತಲೆ 500 ರೂಪಾಯಿಗೆ ದನ ಕೊಟ್ಟು ಕಳ್ಸೋಣ. ಕೆಲಸ ಗ್ಯಾರಂಟಿ ಅವೆ. ಒಂದಿನ ಒಗ್ಗ ಮಟ್ಟಿಗೆ ತಿವಿತದೆ. ನಿಮ್ಗೆ ಅಡ್ಜಸ್ಟ್ ಆಯ್ತದೆ ಅಂದರೆ ಇಟ್ಕೊಳ್ಳಿಲ್ಲ, ಬೇಡ ಅಂದ ಆಯ್ತಪ್ಪ ಇಟ್ಕೊಂಡು 500 ರೂಪಾಯಿ ಕೊಡಿ ತಗೊಂಡಾಗ ನೈಟು ನೀನು ಏನಾರು ಕೆಲಸ ಮಾಡು. ನೀನು ಮಳ್ಳು ಹೊಡಿತೀಯೋ, ಗೊಬ್ಬರ ಹೊಡಿತೀಯೋ, ಏನು ಮಾಡ್ತೀಯೋ. ನೀನು 2 ಲಕ್ಷ ರೂಪಾಯಿ ಎತ್ಕೋ ಚಾಲೆಂಜ್ ಮಾಡಿದ್ರೆ ದನ ಮಡಿಕೋ, ಇಲ್ಲ ಬೆಳಗ್ಗೆ 5 ಗಂಟೆ ರಾತ್ರಿ ತಂದು ಕೊಟ್ಬಿಡಪ್ಪ ಅಂತ ಈಗ ಹೇಳಿ ಕಳಿಸ್ತು. ನಾವು ಹೇಳ್ದಂಗೆ ಅವ್ನು ಬೆಳಗ್ಗೆ ಅವತಾರಿಗೆ ಬಂದು ಅಪ್ಪ ಕೆಲ್ಸಕ್ಕೆ ನಾನು ಏನೋ ಕೆಲಸಕ್ಕೆ ಕಟ್ಟಿದೆ, ಚೆನ್ನಾಗಿ ಬಂದು 2 ಲಕ್ಷ ರೂಪಾಯಿ ಎತ್ಕೂ ಚೆನ್ನಾಗಿ ಕೆಲಸಕ್ಕೆ ಬಂದು ನಾನು ಕೊಡಲ್ಲ, 4-5 ವರ್ಷ ನಾನು ಮಡಿಕತ್ತೀನಿ ಅಂತಂದು. ಅದೇ ರೀತಿ ಹೇಳಿ ನಮ್ಗೆ ಏನು ಕೊಟ್ಟಿರೋ ದುಡ್ಡು ವಾಪಸ್ ತಂದು ಕೊಟ್ಟರು ಸರ್ ನಮಗೆ. ಸರ್ ನಾವು ಖರೀದಿ ಮಾಡಿ ರೈತರಿಗೆ ಈಗ ಗ್ಯಾರಂಟಿ ಇರೋಂಥ ರೈತರುಗಳ್ತವೆ. ಈಗ ರೈತರಿಗೆ ಅವ್ನಿಗೇನೋ ಅವಶ್ಯಕತೆ ಇರ್ತದೆ, ಮಾರೋಂಥ ಅವಶ್ಯಕತೆ. ಅವನ ಹತ್ರ ಖುದ್ದಾಗಿ ಹೋಗಿ ಮಧ್ಯದ ದಳ್ಳಾಳಿ ಹಣ ಇಂಥವ್ರು ಕೊಡ್ತಾರೆ, ಬನ್ನಿ ಅಣ್ಣ ಅಂತ ಕರೆದಿರ್ತಾರೆ. ಸಾಮಾನ್ಯ ಎಲ್ಲ ಸುತ್ತುತ್ತಾರೆ, ಲೋಕ ಸಂಚಾರ ಥರ ಸುತ್ತುತ್ತಾ ಇರ್ತೀವಿ. ಕೊಡ್ತೀನಿ ಅನ್ನೋರ್ತ ಹೋಗಿ ತಂದು ಬೇಕು ಅನ್ನೋರಿಗೆ ಕೊಡ್ತೀವಿ ಸರ್. ಅದನ್ನು ಸರ್ ಇವಕ್ಕೆ ನಾವು ಬೆಳಗ್ಗೆ ಈಗ ನೈಟು ಗಂಜಿ ಕಾಯಿಸಿದ್ರೆ ಬೆಳಗ್ಗೆ ಟೈಮ್ ಕೊಡ್ತೀವಿ, ಅಕ್ಕಿ ಗಂಜಿ ಕಾಯಿಸಿ. ಮತ್ತು ಬೆಳಗ್ಗೆ ರವೆ ಬೂಸ, ಗೋಧಿ ಬೂಸ, ಕಳೆ ಹಿಂಡಿ ಮತ್ತು ಕೊಬ್ಬರಿ ಹಿಂಡಿ ಕೊಡ್ತೀವಿ ಸರ್. ಕೆಲವೊಂದು ಸಣ್ಣ ಕರನ ಈಗ ನಮ್ಮ ಕೂಟ ಸಾಲ್ತಾ ಇಲ್ಲ ಅಂದರೆ ತಂದು ಕೂಟ ಮಾಡ್ತೀವಿ. ಒರಿಜಿನಲ್ ಕೂಟ ಇರಬೇಕಪ್ಪ ಜಾತ್ರೆ ಟೈಮ್ಗೆ ಅಂದರೆ ಕೂಟ ಮಾಡ್ಕೋತೀವಿ. ಜಾತ್ರೆ ಟೈಮಲ್ಲಿ ಜಾಸ್ತಿ ಕೂಟ ಮಾಡೋದು ಜಾಸ್ತಿ. ಇನ್ನು ಗೆಯ ಟೈಮಲ್ಲಿ ಇರೋದ್ರಲ್ಲಿ ಭಂಗ ಮಾಡೋಣ, ಆಮೇಲೆ ಜಾತ್ರೆ ಟೈಮಲ್ಲಿ ಕೂಟ ಮಾಡೋಣ ಅಂತ ಅಂದ್ಕೋತೀವಿ. ಒಂದೇ ಥರ ಹೌದು ಸರ್. ಸಣ್ಣದ್ರಲ್ಲಿ ಒಂದೇ ಥರ ಇರ್ತವೆ. ಬೆಳೀತಾ ಏನಾಯ್ತು ಒಂಚೂರು ಡಿಫ್ರೆಂಟ್ ಇರ್ತವೆ. ಒಂದು ಹೆಚ್ಚಾಗಿ ಬೆಳೀತದೆ, ಒಂದು ಕಮ್ಮಿಯಾಗಿ ಬೆಳೀತದೆ. ಆ ಟೈಮಲ್ಲಿ ಏನು ಮಾಡ್ಬೇಕಾಯ್ತು, ಕೂಟ ಬಿಚ್ಚಾಕ್ಬೇಕಾಯ್ತದೆ ಸರ್. ಅವರು ಕೂಟ ಮಾಡಿರೋರು, ಯಾರು ಕೂಟ ಮಾಡೋರು ಅಂತ ಗೊತ್ತಿಲ್ಲ. ನಾವು ಇಲ್ಲಿ ನಂಜನಗೂಡು ಹತ್ರ 16 ಚೆಂದು ಅಂತ ಅವ್ರೆ, ಅವರು ದೊಡ್ಡ ಹೆಚ್ಚಾಗ್ತಾರೆ. ಅವ್ರ ಕಡೆಯಿಂದ ನಾವು ತಂದಿದ್ದು ಸರ್. ಇದು ಅವರು 1 ವರ್ಷ ಕಟ್ಟಾಕೊಂಡು ಹುಲ್ಲು ಹಾಕಿದ್ರು. ಅಲ್ಲಿಂದ ಮಾಡ್ರಳ್ಳಿಗೆ ಅಂತ ಬಂದಿದ್ದು ಸ್ವಾಮಿ, ಅವ್ರ ತವಿಂದ ನಾವು ಬಂದಿದ್ದು ಸರ್. ಇವು ನಮಗೆ ಹೆಚ್ಚು ಕಮ್ಮಿ ಈಗ 6ರಿಂದ ಗೊತ್ತಿರೋದನೇ. ಇದು ನಮ್ಮ ಸಾಲಿಗ್ರಾಮ ಸುತ್ತಲ್ಲಿ ಪಾಂಡ್ಯಣ್ಣನವ್ರು ಕೊಟ್ಟಿದ್ದು 180 ಕೊಟ್ಟಿದ್ರು ಅವತ್ತಿನ ಚಿಕ್ಕ ಕರುಗಳಲ್ಲಿ. ಅಲ್ಲಿಂದ ಒಬ್ಬರು ಕಟ್ಟಾಕೊಂಡು ವರ್ಷ 6 ತಿಂಗಳಿಗೆ ಮೇಯಿಸಿ ಇಷ್ಟು ದಪ್ಪ ಆಗಿ ಬಂದಿದ್ದಾರೆ ಸರ್. ಸಾಮಾನ್ಯ ಸರ್, ನಾನು ಬೆಂಗಳೂರಲ್ಲಿದ್ದವನು. ನಾನು ಇಲ್ಲಿ ಹಳ್ಳಿಗಾಡು ಹುಡುಗನೇ ಆದರೂ ನಾನು ಕೆಲಸಕ್ಕೆ ಪರವಾಗಿ ಅಂತ ಬೆಂಗಳೂರಿಗೆ ಹೋಗಿದ್ದೇನೆ 2016ರಲ್ಲಿ. ಈ ಲಾಕ್ಡೌನ್ ಅನ್ನೋ ಸಮಸ್ಯೆಗೆ ಬಿಟ್ಟು ಬಂದ ಮೇಲೆ ಅದು ನಾನು ಬೆಂಗಳೂರಲ್ಲಿದ್ದು ಒಳ್ಳೆ ಜಾಬಲ್ಲೇ ಇದ್ದೆ. ಈಗ ಡ್ರೈವಿಂಗಲ್ಲೂ ಇದ್ದೆ, ಶೂಟಿಂಗ್ ಫೀಲ್ಡಲ್ಲೇ ಇದ್ದೆ ನಾನು. ಸಾಮಾನ್ಯ ಒಂದಷ್ಟು ಸೀರಿಯಲ್ಗಳಿಗಲ್ಲಿ ಇದಕ್ಕೆಲ್ಲ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನಾಗಿ ವರ್ಕ್ ಮಾಡಿದ್ದೀನಿ. ಆದಿನ ಸ್ಟುಡಿಯೋ ಅಂತ ಕೆಂಗೇರಿ ಉಳ್ಳಾಳಲ್ಲಿ ಇತ್ತು ನಮ್ಮದು ಆಫೀಸು. ಅಲ್ಲಿಂದ ನಾನು ಅದನ್ನ ಬಿಟ್ಟು ನೆಕ್ಸ್ಟ್ ಕ್ಯಾಬು 2 in 1 2 ಮಾಡ್ಕೊತಿದ್ದೆ. ಕ್ಯಾಬ್ ಓಡಿಸಿದ್ದೆ. ಕ್ಯಾಬ್ ಬಿಟ್ಟಾದ್ಮೇಲೆ
ಲಾಕ್ಡೌನ್ ಸಮಸ್ಯೆ ಆಗಿ ಬೆಂಗಳೂರು ಬದುಕಕ್ಕೆ ಭಾರಿ ಕಷ್ಟ ಆಯಿತು. ಹಳ್ಳಿಗೆ ಬಂದಾಗ ನನಗೆ ಬಸಪ್ಪ ಚೆನ್ನಾಗಿ ಹಿಡೀತು ಸರ್. ತಂದು ಏನೋ ನಾ ಕಾಸು ಮಾಡೋಣ ಅಂತ ಹೋದ್ರೆ ಇವತ್ತು 70,000 ರೂಪಾಯಿನಿಂದ 4-5 ಲಕ್ಷ ತನಕ ಬಂಡವಾಳಕ್ಕೆ ದನ ಕಟ್ಟಷ್ಟು ಕೆಪಾಸಿಟಿ ಬಂದಿದೆ. ಬಸವಣ್ಣ ದೇವ್ರು ನಂಗೆ ಕಾಪಾಡೋಣ. ಈ ಲಾಸ್ಟ್ ಟೈಮ್ ಈಗ ಚುಂಚನಕಟ್ಟೆ ಜಾತ್ರೆಯಲ್ಲಿ ನಾವು 4 ಜೊತೆ ದನ ಇದ್ದೋ. ನೀವೇ ಕೂಡ ಯೂಟ್ಯೂಬಲ್ಲಿ ಮಾಡಿ ಹಾಕಿದ್ರಿ. ಹುಬ್ಳಿಯಿಂದ ಹೆಚ್ಚು ಕಮ್ಮಿ ನನಗೊಂದು 20-25 ಫೋನ್ ಬಂದಿದ್ದು. ಅದು ರೀಸೆಂಟಾಗಿ ಇವಾಗ, ಯಾಕಂದರೆ ಬೇಸಾಯ ಸ್ಟಾರ್ಟ್ ಆಗಿರೋದು ಅವ್ರಿಗೆ ಈ ತಿಂಗಳಿಂದ 7-8ನೇ ತಿಂಗಳಿಂದ ಸ್ಟಾರ್ಟ್ ಆಗಿರೋದು, ಒಂದು 6ನೇ ತಿಂಗಳಿಗೆ ಸ್ಟಾರ್ಟ್ ಆಗಿರೋದು. ಅವ್ರು ಫೋನ್ ಮಾಡಿ ಇಂಥ ನಾವು ಯೂಟ್ಯೂಬಲ್ಲಿ ನೋಡ್ದಪ್ಪ ನಿಮ್ಮ ಹತ್ರ ದನಗಳು ಚೆನ್ನಾಗೈತೆ, ಕಮ್ಮಿ ಬೆಲೆ ಐತೆ, ನಮ್ಗೆ ದನ ಕೊಡಿಸ್ತೀರಾ, ನಾವು ಬಂದರೆ ಅಂತ ಫೋನ್ ಮಾಡೆಲ್ಲ ಕೇಳೋರೆ. ನಮ್ಮ ಹತ್ರ ಇರೋದು ಕೊಟ್ಟಿದ್ದೀವಿ ಸಾಮಾನ್ಯ ಗೌರಿಬಿದನೂರು, ಹಾವೇರಿ, ಬಿಡದಿ ಮತ್ತು ವರ್ತೂರು ಅಲ್ಲಿಗೆಲ್ಲ ಕೊಟ್ಟಿದ್ದೀವಿ ಸರ್. ವರ್ತೂರು ಸಂತೋಷ್ ಅಣ್ಣವ್ರು ನಮ್ಗೆ ಪರಿಚಯ ಇಲ್ಲ. ಅವ್ರ ಫ್ರೆಂಡ್ ಆದಂಥ ಕಾಂತು ಅಂತ ಅವ್ರೆ, ಅವರು ಒತ್ತು ಸಣ್ಣ ಕ್ಲೋಸ್ ಅವರು. ಮತ್ತು ಅವ್ರದ್ದು ಬಾಡಿಗೆನೇ ಅವರೇ ಹೊಡೆಯೋದು. ಅವ್ರಿಗೆಲ್ಲ ನಾವು ಮನೆ ಹತ್ರ ₹1 ದುಡ್ಡು ಇಸ್ಕೊಂಡಿಲ್ಲ, ಡೈರೆಕ್ಟ್ ಹಾಕಿದ್ದೀವಿ ದನನ. ಅವರು ಅಷ್ಟೇ ಅದೇ ಥರ ಯಾವ ವಿಶ್ವಾಸದಲ್ಲಿ ಹಾಕ್ಕೊಟ್ಟವ್ರೆ, ನಾವು ಗ್ರೂಪಿಂದ ವಿಶ್ವಾಸದಲ್ಲಿ ಹಾಕೋರೆ ಅಂದ್ಬಿಟ್ಟು ದುಡ್ಡು ಅಮೌಂಟ್ ಕೊಟ್ಟು ದನನೂ ಚೆನ್ನಾಗಿದೆ, ಖುಷಿ ಪಟ್ಟವ್ರೆ. ಅಲ್ಲಿಂದ ನಮ್ಮ ಬಾಂಧವ್ಯನೂ ಚೆನ್ನಾಗಿದೆ ಅಣ್ಣವ್ರ ತಾವು. ಇವನು ನಂದೀಪ್ ಅವರು, ಬೆಂಗಳೂರು ತಿಂಳಿ ನಂದೀಪ್ ಅವರು, ಅವ್ರು ಮೀಟ್ ಮಾಡಿದ್ದೀವಿ. ಅವ್ರಿಗೂ ಇದೇ ಗೊಂತಲ್ಲಿ ನಾವು ದನ ಕೊಟ್ಟಿದ್ದೀವಿ. ನಾವು ಕೊಟ್ಟದ್ದು ರಾಂಪುರ ನಿಂಗಣ್ಣವ್ರು ಕೊಟ್ಟಿದ್ದು. ಅಲ್ಲಿಂದ ಸಂತೋಷ್ ಅಣ್ಣವ್ರ ತಕ್ಕ ಹೋಗಿ ಅವರೊಂದು ಸ್ವಲ್ಪ ದಿನ ಇಟ್ಟು ಒಳ್ಳೆ ಬೆಲೆಗೆ ನಾವು ಕೊಟ್ಟಿದ್ದು 1.87 ಸರ್. ಈಗ 8 ಲಕ್ಷಕ್ಕೆ ನಿಂತವೆ ಹಂಗೆ. ಹ್ಞೂ ಸರ್, ಚಿಕ್ಕದ್ರಲ್ಲೇನಿಲ್ಲ ಸರ್, 2 ವರ್ಷ ಆಯ್ತು ನಾವು ಕೊಟ್ಟು. ಹಾಂ ಸರ್. ಸರ್ ಹಳ್ಳಿಕ ಪ್ರಭೇದದಲ್ಲಿ ಹೆಚ್ಚು ಕಮ್ಮಿ ಒಂದು 5-6 ಥರ ಇವೆ. ಸೂಜ್ ಮಲ್ಗೆ, ಬೆಟ್ಟದಪುರ ಸರ್, ಅದೆಲ್ಲ ಸರ್. ಇದು ಪ್ಯೂರ್ ಹಳ್ಳಿಕರಲ್ಲಿ ಬೆಟ್ಟದಪುರ ಇದು ಬರ್ತದೆ ಸರ್ ಜಾತಿಗೆ. ಈ ಭಾಗಕ್ಕೆ ಬೆಟ್ಟದಪುರ ತಳಿ ಅಂತ ಕರಿತೀವಿ. ಹಾಂ ಸರ್, ಅಂದರೆ ಭಾಗದಂದರೆ ಅವ್ರವ್ರು ಇಷ್ಟಪಡೋದರ ಪ್ಯೂರ್ ವೈಟು ಸೂಜ್ ಮಲ್ಗೆ ಬರ್ತದೆ ಅದು. ಇದು ಹೊಸಿ ಗಟ್ಟಿ ಕೆಲ್ಸಕ್ಕೂ ಯಾವುದೇ ರೀತಿ ಸೋಲಲ್ಲ. ಒಂದಿನ ಹುಲ್ಲಾಕ್ಲಿಲ್ಲ ಅಂದರೂ ತಡಿತೀನಿ, ಕೆಲಸ ಮಾಡ್ತೀನಿ ಅನ್ನೋ ಕೆಪಾಸಿಟಿ. ಈಗ ರೈತರುಗಳು ಬಂದವ್ರೆ, ಈಗ ನಾನು ನಂಬಿಕೆ ಒಳ್ಳೆ ದನ ಕೊಡ್ತೀನಿ ಅನ್ನೋದಕ್ಕೋಸ್ಕರ ನಮ್ಮ ಮನೆ ಹತ್ರ ಹುಡುಕ ಬಂದವ್ರೆ. ಬೇಕಾದ್ರೆ ಅವರು ಯೂಟೈಸ್ ಮಾಡ್ತೀನಿ ಅಂದ್ರೆ ಬಂದು ಮಾಡಿಕೊಡಿ. ಸರ್ ನಾವು HD ಕೋಟೆ ಅಣ್ಣೂರು ಹೊಸಳ್ಳಿ. ಯಾವೂರಿಂದ? HD ಕೋಟೆ ತಾಲೂಕು ಅಣ್ಣೂರು ಹೊಸಳ್ಳಿ. ನಾವು ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋದು. ಹಾಂ, ಅವ್ರ ಕಾಂಟ್ಯಾಕ್ಟ್. 3 ವರ್ಷದಿಂದ ಇವ್ರ ಹತ್ರ ತಗೊಂಡು ಹೋಗ್ತಾ ಇದೀವಿ. ಇಲ್ಲ ತಗೊಂಡು ಹೋಗ್ತೀವಿ. ಈಗ ಅಲ್ಲೊಂದು ಜೊತೆ ಇತ್ತವಲ್ಲ ನೋಡೋದು. ವ್ಯಾಪಾರ ಆಗಿದೆ. ವಿಡಿಯೋ ಮಾಡಿಲ್ಲ ನೀವು. ಈಗ ಇವ್ರ ಹತ್ರ 3 ವರ್ಷದಿಂದ ವ್ಯವಹಾರ ಮಾಡಿದ್ರಲ್ಲ, ಹೇಗೆ ಅನಿಸ್ತಾ ಇದೆ ನಿಮಗೆ? ನಮ್ಗೆ ಚೆನ್ನಾಗಿರೋ ದನ ಕೊಡ್ತಾರೆ, ಅದನ್ನು ತಗೊಂಡು ಹೋಗ್ತೀವಿ. ಹೇಗೆ ಗೇಮೇ ಮಾಡ್ತಾರೆ ಅವೆಲ್ಲ ತೊಗೊಂಡೋದ್ಮೇಲೆ? ಹುಳು ಕೆಲ್ಸಕ್ಕೆ, ಗಾಡಿ ಕೆಲ್ಸಕ್ಕೆ ಎಲ್ಲಕ್ಕೂ ಚೆನ್ನಾಗಿರ್ತಾವೆ. ಗ್ಯಾರಂಟಿ ದನ ಎಲ್ಲ ಗುದ್ದವು ಪದ್ದವು ಕೊಡೋಲ್ಲ, ಚೆನ್ನಾಗಿರೋ ಕೊಡ್ತಾರೆ, ಅದನ್ನು ತಗೊಂಡು ಹೋಗ್ತೀವಿ. ಸರ್ ಆಲೇ ಒಂದು 20-30 ವರ್ಷದಿಂದ ನಮ್ಮ ತಂದೆಯವರು ಮಾಡ್ತಿರು. ನಾನು ಅವತ್ತಿಂದ 5 ವರ್ಷದಿಂದ, ನನಗೆ ಇವತ್ತು 45 ವರ್ಷ. ನಾನು ಅವತ್ತಿಂದ ಓರಿನಿ, ನಾನು ತತ್ತೀನಿ, ಒಳ್ಳೆ ದನ ತತ್ತೀನಿ, ಒಳ್ಳೆ ದನ ಕೊಡ್ತೀನಿ. ಅದು ಒಂಟಿ ತಂದು ಜೋಡಿನೂ ಮಾಡ್ತೀನಿ. ಬೇರೆ ಈಗ ಜೋಡಿ ಇರೋನು ಜೋಡಿ ತತ್ತೀನಿ, ಸಿಂಗಲ್ ತಂದು ಜೊತೆನೂ ಮಾಡ್ತೀನಿ. ಓಕೆ, ಇವೆರಡು ಈಗ ಬೇರೆ ಬೇರೆ ಜಾಗದಿಂದ ಬಂದಿರ್ತವೆ, ಹೊಂದ್ಕೋತಾವ ಇವೆರಡು, ಗುದ್ದಾಡ್ತಾವ? ಹೊಂದ್ಕೋತಾವ. ಹೌದಾ? ಒಂದಂಗೆ ತಗೊಳ್ಳೋದು ನಾವು. 5,000 ಜಾಸ್ತಿಯಲ್ಲಿ ಒಂದಂಗೆ ತಗೊಳ್ಳೋದು ನಾವು. ಅವರೇ ಆಲ್ರೆಡಿ ಜೋಡಿ ಮಾಡಿರ್ತಾರೆ, ಇಲ್ಲಾಂದ್ರೆ ನಾನೇ ಮಾಡ್ತೀನಿ. ಈಗ ಯಾವ ರೀತಿ ಪಳಗಿಸೋದು? ಯಾವ ರೀತಿ ಪಳಗಿಸೋದಂದ್ರೆ ಗುರುಗಳು ಅಲ್ಲೇ ನೋಡ್ತೀವಿ, ನನಗೆ ಗೊತ್ತಾಯ್ತದೆ. ಈಗ ದನ ನೋಡ್ತೀವಲ್ಲ, ಎಲ್ಲ ಜಾತಿ ಕುಲ ಏನು ಇದಕ್ಕೊಂದುವಂಗೆ ತಗೊಳ್ಳೋದು ನಾನು. ಈಗ ಒಂದು ಓರಿ ತಗೋಬೇಕಾದ್ರೆ ಏನೇನೆಲ್ಲ ನೋಡಿ ತಗೋಬೇಕು ಸರ್? ಈಗ ಇಲ್ಲಿ ಸುಳಿ ಇರ್ತದೆ, ಇಲ್ಲಿ ಕೆಳಗಿದ್ರೆ ಮುಕ್ಕಣ್ಣ ಅಂತಾರೆ, ಇಲ್ಲಿ ಕತ್ತಂತ ಸುಳಿ ಇರ್ತದೆ ನಗ್ಮೂರು ಸುಳಿ ಅಂತಾರೆ, ಇಲ್ಲಿದ್ರೆ ನರ್ಮಿಲಿ ಸುಳಿ ಅಂತಾರೆ, ಹಾಂ, ಇಲ್ಲಿದ್ರೆ ಪಾತಾಳ ಅಂತಾರೆ, ಬಾಲದಡಿಲಿದ್ರೆ ಪರಕ್ ಸುಳಿ ಅಂತಾರೆ. ಯಾವ್ದು ಒಳ್ಳೇದು? ಯಾವ ಏನು ಇಲ್ದಾನೆ ತಗೋಬೇಕು, ಯಾವುದು ಇರಬಾರ್ದು. ಇಲ್ಲಿ ನಾಮ ಸುಳಿ ಇವೆಲ್ಲ ಇರ್ಬೋದು, ಇಲ್ಲಿದ್ರೆ ಮುಕ್ಕಣ್ಣ ಆಯ್ತದೆ. ಈ ಸುಳಿ ಇಲ್ಲಿದ್ರೆ ತಪ್ಪು. ಸುಳಿ ಬಿಟ್ಟು ಬೇರೆ ಇನ್ನೇನೆಲ್ಲ ಫಾರ್ಮುಲಿಟಿ ಇದೆಯಾ ಹುಡ್ಕಕ್ಕೆ? ಅದೇ ಈ ಕಾಲು ಪಾಯ ಚೆನ್ನಾಗಿರ್ಬೇಕು, ಕಾಲಿದ್ರೆ ಕೊನೆ ಅಂತಾರೆ, ಕಾಲ್ ಕರೆಕ್ಟಾಗಿ ಕಾಲು ತಾವು ಕಿತ್ತೋಗಿದ್ರೆ ಬೇಡಿ ಸುಳಿ ಅಂತಾರೆ. ಹಾಂ, ಇದರಲ್ಲಿ ಒಂದು ಕೋಟಿ ಇಲ್ದಾನೆ ದನ ತಗೋಬೇಕು. ಹಾಂ, ಸಣ್ಣ ಪುಟ್ಟ ಗಾಯ ಇರ್ತವೆ, ಏನು ತೊಂದರೆ ಇಲ್ಲ. ಗಾಯ ಇದ್ರೆ ಗಾರೆ ಬೇರೆ ಜಾಗದಲ್ಲಿ ಇರಬೇಕು, ಸುಳಿ ಜಾಗದಲ್ಲಿ ಇದ್ರೆ ಗಾಯ ಇವೆ. ಸರ್ ಇದು ಪ್ಯೂರ್ ಹಳ್ಳಿಕಾರು. ಪ್ಯೂರ್ ಹಳ್ಳಿಕಾರ ಜೊತೆಲಿ ಈಗ ನಾವು ಇದು 120 ಕೂಟ ಹಾಕಿದ್ದೀವಿ. ಒಂದು ಬಂದು ಬೆಟ್ಟದಪುರ ಸಾಲಲ್ಲಿ ತಂದಿರೋದು, ಇನ್ನೊಂದು ಬಂದುಬಿಟ್ಟು ಇಲ್ಲಿ ನಂಜೂರುಗೂಡ ಹತ್ರ ತಂದಿರೋದು ಕರ ಒಂಟಿ ಸಿದ್ದರಾಜನ್ ಅವ್ರದ್ದು. ಸರ್ ಜೊತೆಗೆ ನಮಗೆ ಪೇರ್ ಮಾಡೋದಕ್ಕೆ 2.5 ಬಿದ್ದಿದ್ದಾವೆ. ನಾವೀಗ ಸರ್ ಇವಕ್ಕೆ 3.20 ಹೇಳ್ತಿದ್ದೀವಿ ವ್ಯಾಪಾರ. ಒಂದು 2.70, 2.5 ಮೇಲೆ ಬಂದರೆ ಕೊಡ್ತೀವಿ ಸರ್. ಹಾಂ ಸರ್. ನೀವು ಅಲ್ಲಿಂದ ತಂದಿರೋದು ಟ್ರಾವೆಲಿಂಗ್ ಲೆಕ್ಕಾಚಾರ ಹಾಕೊಂಡ್ರೆ ಅಲ್ಲಿಗೆ ಬರುತ್ತೆ ಸರ್. ನಾವು ತಿನ್ನಲ್ಲ ಅಂಥ ಫುಡ್ಡು ತಿನ್ನಿಸ್ತೀವಿ, ಇರೋ ವಿಚಾರ ಹೇಳ್ತೀವಿ ಸರ್. ನಾವು ಹಾಲೇ ಕುಡಿಯೋಲ್ಲ. ಯಾವಾಗ ನಮ್ಮ ಮನೇಲೆ ಸ್ವಂತ ಹಸುವಾಗಿರ್ಬೋದು, ನಾವು ಹಾಲು ಕುಡಿಯೋಲ್ಲ. ಇವಕ್ಕೆ ಡೈಲಿ ಹಾಲು ಕುಡಿಸ್ತೀವಿ, ಮತ್ತು ವಾರದಲ್ಲಿ 3 ದಿನ ಬೆಣ್ಣೆ ಹಾಕ್ತೀವಿ, ಮತ್ತು ರವೆ ಬೂಸ, ಗೋಧಿ ಬೂಸ, ಹಿಂಡಿ ರೈಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತೆಲ್ಲ ಹೇಳ್ತಾರೆ ಅಲ್ಲಿ ದನ ಹಿಂಗೆ ಹಂಗೆ ಹಿಂಗೆ ಅಂತ. ಅದು ತಂದು ಯಾರು ಕಟ್ಟಿ ಸಾಕ್ತಾರೆ ಅವ್ರಿಗೆ ಗೊತ್ತು ಸರ್ ಅದ್ರ ಲೆಕ್ಕಾಚಾರ. ಇದು
ಇದು ಎರಡಲ್ಲಿ ಕರ ಸರ್ ಇನ್ನೂ ಅಲ್ಲಾಗಿಲ್ಲ ಸರ್ ಇನ್ನೂ ಅಲ್ಲಾಗಕ್ಕೆ ಇನ್ನೂ 1 ವರ್ಷ ಬೇಕು ಸರ್ ಅಲ್ಲಾಗಕ್ಕೆ. ಗೇಮೇ ಮಾಡ್ತಾವ ಇವು ಇವಾಗ ಸರ್ ಗೇಮೇ ಮಾಡ್ತೇವೆ ಸರ್ ನಾವು ಇವಾಗ ಹೊಸ್ದಾಗಿ ಕೊಳ್ಳೋದಿರೋದು, ಇವಾಗ ನೊಗ ಮಡಗಿದ್ದೀವಿ ಅಂತ ಕೆಲಸ ಬಲ್ಗುದ ಕೆಲಸ ಏನು ಹೊಡೆದಿಲ್ಲ ಈ ವಯಸ್ಸಿಗೆ. ಈಗ ಸಣ್ಣ ಮಗು ಏನು ತೂಕ ಬರಬೇಕು ಆ ಥರ ಅಷ್ಟು ತೂಕ ಇದು ಮಾಡ್ಬೋದು ಅಷ್ಟೇ. ಮಕ್ಕಳ ಥರನೇ ಮಕ್ಕಳ ಥರ ಸರ್. ಈಗ ಏನು 5 ವರ್ಷದ ಮಗು ಇರ್ತದಲ್ಲ ಆ ಮಗುನ, ಈಗ ನಮ್ಮ ಮಗುನ ತಿದ್ದಿ ಬುದ್ಧಿ ಸ್ಕೂಲ್ಗೆ ಹೇಳಿ ನಾವು ಹೆಂಗೆ ಪಾಠ ಕಲ್ಸ್ಕೊತೀವಿ ಆ ಥರ ಆ ಏಜಲ್ಲಿ ಇರೋವನ್ನ ನಾವು ಇವಕ್ಕೆ ನೊಗ ಕಟ್ಟಿ ಉಳುಮೆ ಗೇಮ್ ಎಲ್ಲ ಕಳಿಸ್ಬೇಕು ಸರ್ ಇವಾಗ. ಅದು ಕಲ್ಸೋದು ಅಂದ್ರೆ ಯಾವ ಥರ ನೀವು ಕಲ್ಸ್ತೀರಾ ಸರ್? ಇವಾಗ ಕಲ್ಸೋದಂದಮೇಲೆ ಈಗ ಒಂದಿನ ಈಗ ಜೊತೆಲಿ ಹಿಂಗೆ ಫಸ್ಟು ಹಿಂಗೆ ತೆಗೆ ಕಟ್ಕೊಂಡು ತಿರುಗಾಡಿಸ್ತಿರ್ತೀವಲ್ಲ ಅದೇ ಕೋಲ್ಗೆ ನಾವು ತಿರುಗಾಡಿಸ್ತಿರ್ತೀವಿ. ಆ ಲೆಕ್ಕಾಚಾರದ ಮೇಲೆ ನಾವು ನೊಗ ಕಟ್ಟಿ ಕಣಿ ಹಾಕ ಬರ್ತದೆ, ಆ ಕಡೆ ಈ ಕಡೆ ಬಿಚ್ಕ ಬರ್ತದೆ, ಆ ಥರ ಇಟ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರ್ತೀವಿ ಕಾಲಿನ 4-5 ದಿನ. ನೊಗ ಹೊರೋದು ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದರೆ ಅದಕ್ಕೊಂದು ಮರ ಕಟ್ತೀವಿ ಎಳ್ಕೊಂಡು ತಿರುಗಾಡೋಕ್ಕೆ. ಮರ ಒಂದು ವಾರ ಎಳ್ಕೊಂಡು ತಿರುಗಾಡಿದ್ಮೇಲೆ ನಮ್ಮ ತಾವೆಲ್ಲ ಚಿಕ್ಕದೇನೋ ಚಕ್ಕಡಿ ಗಾಡಿನೋ ಇಲ್ಲ ನೇಗ್ಲು ಕಟ್ಕೊಂಡು ಡೈರೆಕ್ಟು ಈಗ ಏನು ಬೇರೆ ದನ ಹೊಲ ಉಳ್ತವೆ ಅದ್ರ ಹಿಂದ್ಗಡೆ ಹೋದರೆ ಅವು ಏನು ಹೋಯ್ತವೆ ಮುನ್ಲಾರು ಹೋದಂಗೆ ಇನ್ಲಾರು ಹೋಯ್ತವೆ ಸರ್. ಹಾಂ, ಈಗ ಕೆಲವು ಟೈಮಲ್ಲಿ ನಿಮ್ಮ ಮಾತು ನಾವು ಕೇಳ್ತೇವೆ, ನೀವು ಹೇಳಿದ ಮಾತು ಕೇಳ್ತೇವೆ, ಆಮೇಲೆ ಅವು ಸಿಗ್ನಲ್ ಮಾಡ್ತೇವೆ ಅಂತ ಅದು ನಿಮ್ಗೆ ಅರ್ಥ ಆಗುತ್ತಾ ಸರ್? ನಿಖರವಾಗಿ ಅರ್ಥ ಆಗುತ್ತೆ. ಈಗ ನಾನು ರೀಸೆಂಟಾಗಿ ಸ್ವಲ್ಪ ದಿನದಲ್ಲಿ ಒಂದು ಜೊತೆ ಎತ್ತು ತಂದಿದ್ದೆ. ನಾನು ತಂದು 3 ದಿನ ಆಗಿತ್ತು ಅಷ್ಟೇ. ಆ ಎತ್ತಿಗೆ ತಿಂಡಿ ಮೇವು ಅಲ್ಲ ಹಾಕೋದಕ್ಕೆ ನೋಡಿ ನಾವು ಎಲ್ಲಿರ್ತದೆ ಮೊದಲಿಗೆ ಅದೇ ಅವ್ರ ತಾತ ಅಯ್ಯ. ಈ ನಮ್ಮನೆ ತಗ ಬಂದಾಗ ನಾನು ಇದೇನೋ ಸ್ಥಳ ಅನ್ನೋದು ಯಾವ ಮನ್ಸರು ಗೊತ್ತಾಗಲ್ಲ, ಅಷ್ಟು ಮೂಕ ಪ್ರಾಣಿಗಳು ಗೊತ್ತಾಯ್ತು. ಒಂದಿನ ಬಂದು ಆ ಜಾಗದಲ್ಲಿ ನಿಂತು ಎದ್ದು ಬಿಟ್ರೆ ಅದು ನಾನು ಹೋಗಿ ಮಲ್ಕೋಬೇಕಾದ್ದು ಇದೇ ಗೊಂತು, ನಾನು ಕಟ್ಟಾಕಬೇಕಾಗಿ ಇದೇ ಗೊಂತು ಅಂದ್ಬಿಟ್ಟು ನಾನು ಖಾಲಿ ಬಿಟ್ಬಿಟ್ರೆ ಆ ಗೊಂತಕ್ಕೆ ಹೋಗಿ ನಿಂತ್ಕೋತವೆ. ನಾವು ಮಾಲೀಕ ಬಂದ ಅಂದ್ಬಿಟ್ಟು ಬರೀ ಬಾ ಅಂದ್ರೆ ಸಾಕು ಹತ್ರಕ್ಕೆ ಅನ್ಬೇಕು. ನಾನು ಕ್ಲಿಪ್ ಆಯ್ತಾ ಕೊಡ್ತೀನಿ ನಿಮಗೆ. ಬಾ ಅಂದರೆ ಹತ್ರಕ್ಕೆ ಬಂದು ನಿಂತ್ಕೊತಾವೆ, ಮೈಯಲ್ಲಿ ಬಾಳೆ ಎತ್ಕೊಂಡು ತೂರಿಸ್ತವೆ, ಕಾಲ ಕೆರೀತವೆ. ನೋಡಲಿ ಅದೇನಾದ್ರು ಕುಮಾಸು ನನಗೆ ಅವನ್ನ ಬಸವಣ್ಣ ದೇವರ ನಾವು ಸುಖವಾಗಿ ಉಣ್ಣ ತಿನ್ನೋದಲ್ಲ ಅವನ್ನ ಚೆನ್ನಾಗಿ ಸಾಕೋಬಿಟ್ರೆ ಅವ್ನು ನಮಗೆ ಮನ್ಸರಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಸ್ತವೆ ಸರ್. ಅವ್ರು ನಿಮ್ಮ ಜೊತೆ ಮಾತನಾಡ್ತವೆ. ಸರ್ ಮಾತು ಅಂದರೆ ಅದು ಮೌಖಿಕವಾಗಿ ನಮ್ಗೆ ಅರ್ಥ ಆಗುತ್ತೆ ಸರ್. ಅವು ಬಾಯ್ಬಿಟ್ಟಂತೂ ಮಾತಾಡಲ್ಲ. ಅವ್ರ ರಿಯಾಕ್ಷನು ನಾವು ಬಂದಾಗ, ಈಗ ನಾವೆಲ್ಲ ಹೋಗಿದ್ದು ಬಂದು ಹುಲ್ಲು ಸೊಪ್ಪು ಹಾಕಿರಲ್ಲ ಇಲ್ಲೊಂದು ಬಂದು ನಮ್ಮ ಮೈಯ ಬಂದ ಅಂತ ಅಂಬ ಅಂತ ಹರ್ಚ್ಕೊತವೆ. ಆಮೇಲೆ ಬಂದಾಗ ನಾವು ಹತ್ರಕ್ಕೆ ಹೋಗಿ ಅಂತ ಅಂದ್ರೆ ಸಾಕು, ನಾವು ಇರೋ ಕಡೆ ದೂರದಲ್ಲಿ ನಿಂತಿರಿ, ಇರೋ ಕಡೆಗೆ ಮೈ ಚಿಗಿಸ್ಕೊಂಬತ್ತವೆ. ಆ ಥರ ಎಲ್ಲ ಇರ್ತವೆ ಸರ್ ಸೊನ್ನೆಗಳು. ನಮ್ಮ ಫೋನ್ ನಂಬರೆಲ್ಲ ಡಿಸ್ಪ್ಲೇಲಿ ಹಾಕಿರ್ತೀವಿ. ಬೇಕಾದವರು ಫೋನ್ ಮಾಡಿ ನೀವು ಎಲ್ಲಿಂದ ಎಲ್ಲಿ ಗಂಟಲ್ಲಿ ನಾವು ದನ ಗ್ಯಾರಂಟಿ ಇರೋ ದನ ಕೊಡಿಸ್ತೀವಿ, ಬೇಕಾದ್ರೆ ತಗೊಂಡೋಗಿ. ಯಾರು ನಮ್ಮ ತಾವು ತಗೊಂಡೋಗಿ ಕೆಟ್ಟಿರೋರು ಇಲ್ಲ. ನಿಮ್ಮ ತಾವು ತಗೊಂಡು ನಾವು ಚೆನ್ನಾಗಿದ್ದೀವಿ ಅಂತ 4 ಜನ ಹೇಳ್ತಾರೆ, ನಮ್ಗೆ ಅದೇ ಸಂತೋಷ. ಬೆಂಗಳೂರಲ್ಲಿ ಸಂಪಾದನೆ ಇದೇನು ಸಂಪಾದನೆ ಮಾಡ್ತಿದ್ದು ಅಪ್ಪನಂತ ಸಂಪಾದನೆ. ತಿಂಗಳಿಗೆ 1 ಲಕ್ಷನ ಸಂಪಾದನೆ ಮಾಡಿದ್ದೀವಿ ಕ್ಯಾಬಲ್ಲಿ, ಓಲಾ ಊಬರಲ್ಲಿ ಓಡಿಸ್ತಾ. ಆದರೆ ಇದರಲ್ಲಿರೋ ನೆಮ್ಮದಿ ಅದರಲ್ಲಿ ಲಕ್ಷ ತಿಂಗಳಿಗೆ ಸಂಪಾದನೆ ಮಾಡಿದ್ರು 5,000 ಸಂಪಾದನೆ ಮಾಡಿದ್ರು ಇಷ್ಟು ನೆಮ್ಮದಿ ಸಿಗ್ತಿರಲಿಲ್ಲ. ಅಷ್ಟು ಖುಷಿಯಿಂದ ಇದ್ದೀವಿ ಸರ್. ಇದು ನಮ್ಮ ಅಣ್ಣನ ಮನೆ. ಇದು ನೀವು ಬರ್ತೀನಿ ಎಂದು ಕೂಡಗೆ ನಾನು ಇಮಿಡಿಯೇಟ್ಲಿ ಇಲ್ಲಿ ಇದ್ದಿದ್ದು. ಇವತ್ತೇನೋ ಫಂಕ್ಷನ್ ಇತ್ತು, ಹಂಗಾಗಿ ಇಲ್ಲಿ ಬಂದಿದ್ದೆ ಸರ್ ನಾವು. ಈಗ ನಿಮ್ಮ ಕಸ್ಟಮರ್ ಬೇರೆ ಬಂದಿದ್ದಾರೆ. ಹ್ಞೂ ಸರ್, ಕಸ್ಟಮರ್ಗೆ ಕೊಡ್ತೀವಿ ಸರ್. ಸರ್ ಇವಾಗ ಬಂದವರೆಲ್ಲ ರೈತರಿಗೆ ವ್ಯಾಪಾರ ಅವ್ರಿಗೆ ಇವಾಗ ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಯಾಕೆಂದರೆ ನಾವು ಲಾಸ್ಟ್ ಟೈಮು 2 ಜೊತೆ ದನ ಕೊಟ್ಟಿದ್ದೆ ಅವ್ರಿಗೆ. ಅದು ಚೆನ್ನಾಗಿರೋದು ಹೊಗೆ ಸೊಪ್ಪಿಗೆ ಕೆಲಸ ಮಾಡ್ಕೊಂಡೆಲ್ಲ ಪುನಃ ನಮಗೆ ಕೊಡೋ ಟೈಮಲ್ಲಿ ನಾವು ಕೊಟ್ಬಿಡ್ತೀವಿ ಅಂತ ನಮಗೆ ಹೇಳ್ತಾರೆ. ಹಂಗಾಗಿ ನಾವು ಗೊತ್ತಿರೋ ರೈತರಿಗೆ ಬೇಕಾದ್ರೆ ನಾವು ಹಂಗೆ ಕಳಿಸ್ತೀವಿ ಸರ್. ಅವು ಈಗ ಎಷ್ಟು ಹಣಕ್ಕೆ ನೀವು ಇದೆ ಸೇಲ್ ಮಾಡ್ತಾ ಇದ್ದೀರಾ ಸರ್? ಇವು 1,15,000 ರೂಪಾಯಿಗೆ ಸೇಲ್ ಆಗಿದೆ ಸರ್. ಬನ್ನಿ ಅಣ್ಣ. 1,15,000 ರೂಪಾಯಿಗೆ 15,000 ರೂಪಾಯಿಗೆ ಸೇಲ್ ಆಗಿದೆ. ಯಾವ ತಳಿಗೆ ಸೇರ್ ಸರ್ ಇದು ಅಮೃತ್ ಮಾಲ್ಗೆ, ಹಳ್ಳಿಕಾರಲ್ಲಿ ಅಮೃತ್ ಮಾಲ್ಗೆ ಸಂಬಂಧಪಟ್ಟದನ ಸರ್ ಇದು. ಹಾಂ ಸರ್. ಈಗ 1,15,000 ರೂಪಾಯಿ ಕೊಟ್ಟಿರೋದು ಸರ್. ಈಗ ನೀವು ತಂದು ಕೊಡ್ತಿರೋದು ಅಥವಾ ನಿಮ್ಮ ಹತ್ರ ಇತ್ತ? ಸರ್ ನಾವು 1,12,000 ರೂಪಾಯಿಗೆ ತಗೊಂಡಿದ್ದು. ನಾವು ಈಗ ಒತ್ತಿ ಮಾರೋದ್ರಿಂದ ರೈತರಿಗೆ ನೋಡಪ್ಪ ಲಾಭ ಇಲ್ಲ ಅಂತ ಯಾರು ಮಾಡಲ್ಲ ಅಣ್ಣ. 4 ದಿನ ಹುಲ್ಲಾಕರೋದಕ್ಕೆ ನಂಗೆ 3,000 ರೂಪಾಯಿ ಲಾಭ ಕೊಟ್ಬಿಟ್ಟು ಅವ್ರು ತಗೊಂಡು ಹೋಗ್ತಾ ಇದ್ದಾರೆ. ಪರಿಚಯ ಇರೋದ್ರಿಂದ ಸರ್. ಪರಿಚಯ ಇರಲಿ ಇಲ್ಲವಲ್ಲಿ ಯಾರೇ ಬಂದರೂ ನಮ್ಮ ಮನೆ ಬಾಗಿಲು ಇರೋ ಸತ್ಯ ಇಷ್ಟ ಆಗವೆ ಅಂತ ಹೇಳ್ತೀವಿ. ಅದ್ರ ಮೇಲೆ ಸರ್ ಇದು ಹಸ್ವಾಳ ಅಂತ ಬರ್ತದೆ ಸರ್, ಗದ್ಗೆ ಹತ್ರ, ಕೆಂಗಣ್ಣ ಸ್ವಾಮಿ ಗದ್ಗೆ ಹತ್ರ ಹಸ್ವಾಳ ಅಂತ ಬರ್ತದೆ. ಅಲ್ಲಿ ಶಿವರಾಜನ ಅವ್ರತಾವು ಅವರು ಹೆಚ್ಚು ಕಮ್ಮಿ 1 ವರ್ಷದಿಂದ ಸಾಕೊಂಡಿದ್ರು. ಅವು ಇಲಾತಿ ಹಸಿಗೆ ಮೇವು ತರೋಕ್ಕೋಸ್ಕರ ಇಟ್ಕೊಂಡಿದ್ದು. ಅವು ಮತ್ತು ಕೂಲಿಯಾರು ಹೊಡೆಯೋರು, ಅವರು ಬಾಡಿಗೆ ಹೊಡೆಯೋರು. ಇದು 1-1.5 ಟನ್ ಗ್ಯಾರಂಟಿ ಇದೆ. ಹಾಂ ಸರ್. ತಳಿ ಲಾಭ ಬದುಕಿಯಪ್ಪ. ಮಾಡ್ಕೊಂಡು ಹೋಗೋಣ, ಮುಂದೆ ಹೋಗೋಣ.